Blue Ruby, specialist in 1 and 2 gram gold plated jewelry, American diamond, antique art jewelry। अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। स्वागत है आपका बी न्यूज नेशन में। मैं हूं आबिद हुसैन शेख। बीजापुर में हिंदी दिवस का विरोध। केंद्र की ओर से आज 14 सितंबर हिंदी दिवस देश भर में मनाया जा रहा है। इसी पर बीजापुर में कर्नाटका रक्षणा वेदी के टीए नारायण गौड़ा संगठन की ओर से जनता के टैक्स पर हिंदी दिवस मनाया जा रहा है का गंभीर आरोप लगाते हुए करवे जिला अध्यक्ष MC मुल्ला और नगर अध्यक्ष फयाज कलादगी के नेतृत्व में शहर में रहे सभी केंद्र सरकार के अधीन में आने वाले दफ्तरों में कन्नड़ा भाषा का इस्तेमाल करने की मांग और DC को भी मेमोरेंडम सौंपा। कर्नाटका रक्षणा वेदिके के पदाधिकारियों ने ಇವತ್ತು ಸೆಪ್ಟೆಂಬರ್ 14ರಂದು ಪ್ರತಿ ವರ್ಷ ಕೇಂದ್ರ ಸರ್ಕಾರದಿಂದ ಹಿಂದಿ ಸಪ್ತಾಹ ಮತ್ತು ಹಿಂದೂ ದಿವಸ ಆಚರಣೆ ಮಾಡುತ್ತಿರುವುದೊಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ಈ ಹಿಂದಿ ಸಪ್ತಾಹ ಆಚರಣೆ ಮಾಡುವುದು ನಿಲ್ಲಿಸಬೇಕು ಮತ್ತು ಏಕೆಂದರೆ ನಾಡಿನ ಎಲ್ಲ ಜನರ ಒಂದು ತೆರಿಗೆ ವಸೂಲಿ ಮಾಡಿ ಈ ತೆರಿಗೆ ಹಣದಲ್ಲಿ ಇವತ್ತು ಇಂಥ ಸಪ್ತಾಹ ಮಾಡೋದ್ರಿಂದ ಇತರ ಭಾಷೆಗಳಿಗೆ ಅನ್ಯಾಯವಾಗುತ್ತಿದೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದ ಕನ್ನಡ ಭಾಷೆ ಅದಕ್ಕಾಗಿ ಭಾಳ ಒಂದು ಅನ್ಯಾಯ ಆಗ್ತದೆ ಮತ್ತು ಈ ರೀತಿ ಕನ್ನಡ ಭಾಷೆಗೆ ಮತ್ತು ಇತರ ಪ್ರಾದೇಶಿಕ ಭಾಷೆಗೆ ಅನ್ಯಾಯ ಮಾಡುತ್ತಿರುವ ಇವತ್ತು ಏನು ಇಂಥ ಕಾರ್ಯ ಕೇಂದ್ರ ಸರ್ಕಾರ ಮಾಡುತ್ತಿರುವುದು ಕರ್ನಾಟಕ ರಕ್ಷಣಾ ಖಂಡಿಸುತ್ತದೆ ಮತ್ತು ಅದಕ್ಕೆ ತೀವ್ರವಾಗಿ ವಿರೋಧಿಸುತ್ತದೆ। ಈ ರೀತಿ ಎಲ್ಲ ಪದಾಧಿಕಾರಿಗಳು ಸೇರಿ ಕೇಂದ್ರ ಅಂಚೆ ಕಚೇರಿಗೆ ಮತ್ತು ಇನ್ನಿತರ ಕೇಂದ್ರ ಕಚೇರಿ ಸರ್ಕಾರದ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ದಾಗಿದೆ। ಈ ನಮ್ಮ ಸಂಘಟನೆ ಯಾವ ಭಾಷೆಗೆ ವಿರೋಧಗಳಲ್ಲ, ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಏನು ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ ಅಂತ ಆಚರಿಸ್ತಾ ಇದೆ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ। ಯಾಕಂತಂದ್ರೆ ಅದಕ್ಕೆ ಕಡ್ಡಾಯವಾಗಿ ಒಂದು ಹಿಂದಿ ಸಪ್ತಾಹ ಆಚರಿಸ್ತಾ ಇದ್ದಾರೆ, ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ। ಆ ದಿಶೆಯಲ್ಲಿ ಇವತ್ತು ನಾವು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ MC ಮುಲ್ಲಾ ಅವರ ನೇತೃತ್ವದಲ್ಲಿ ಇನ್ನುಳಿದ ಎಲ್ಲ ನಮ್ಮ ಪ್ರಮುಖರು ಸೇರಿ ಇವತ್ತು ವಿಜಯಪುರ ನಗರದ ಅಂಚೆ ಕಚೇರಿಗೆ ಹೋಗಿ ಪ್ರತಿಭಟನೆ ಹಮ್ಮಿಕೊಂಡು ಜಿಲ್ಲಾಧಿಕಾರಿ ಮುಖಾಂತರ ಒಂದು ಕೇಂದ್ರದ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ದೀವಿ। ಯಾಕಂತಂದ್ರೆ ಈ ನಮ್ಮ ರಾಷ್ಟ್ರ ಬಹುಭಾಷೆಗಳ ರಾಷ್ಟ್ರ, ಇಲ್ಲೇ ಭಾಳಷ್ಟು ಭಾಷೆಗಳು ಭಾಳಷ್ಟು ಜಾತಿ ಧರ್ಮ ಎಲ್ಲ ಇದಾವೆ। ಅದಕ್ಕೆ ಒಂದೇ ಭಾಷೆಗೆ ತಾವು ಮಾನ್ಯತೆ ಕೊಟ್ರಂದ್ರೆ ಉಳಿದ ಎಲ್ಲ ಭಾಷೆಗಳಿಗೆ ಅವಮಾನ ಮಾಡ್ದಂಗೆ ಆಗ್ತದೆ। ಕರ್ನಾಟಕದಲ್ಲಿ ಇರೋ ನಾವು ನಮ್ಮ ಕನ್ನಡ ಭಾಷೆಗೆ ಅಗ್ರಸ್ಥಾನ ಇದೆ, ಅಗ್ರಸ್ಥಾನವನ್ನು ಕೊಡಬೇಕು। ಇಲ್ದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ। ಆ ಭಾಷಾವರ ಪ್ರಾಂತ ಇರಲಿಲ್ಲ ಅಂತಂದ್ರೆ ಅದನ್ನು ಮಾಡಿರಲಿಲ್ಲ ಅಂತಂದ್ರೆ ನೀವು ಹಿಂದಿಯನ್ನು ರಾಷ್ಟ್ರ ಭಾಷೆಯನ್ನು ಹೇರಿಕೆಯನ್ನು ಮಾಡಿದರೆ ಸರಿ ಇರ್ತಿತ್ತು। ಯಾಕಂದರೆ ಎಲ್ಲಿ ಹಿಂದಿ ಅಗ್ರಸ್ಥಾನ ಇದೆ ಆ ರಾಜ್ಯಗಳಲ್ಲಿ ಅದನ್ನು ಮಾಡಿರಿ, ಒಪ್ಕೊತೀವಿ। ಅದೆಲ್ಲ ಬಿಟ್ಟು ಕಿಸಿಂದ ಭಾರತ ತುತ್ತುದಿಯಿಂದ ಈ ದಂಡ್ಯಾಗಿರುವಂಥ ಕರ್ನಾಟಕಕ್ಕಾಗಲಿ ಮತ್ತೊಂದು ರಾಜ್ಯಕ್ಕೆ ಆ ಭಾಷೆನ ಪ್ರಧಾನ